Ready. Ready. Take. Ready. 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 Take. Ready. Ready. Bunny, Joseph, bunny. Ready. Ready. Camera. Bunny, action. Sorry. Cut. Maybe. ಆಗಲಿಲ್ಲ. ಚೆನ್ನಾಗಿದೆ ನೈಸ್. ಓಕೆ ಇನ್ನೊಂದು ಕ್ಯಾಮ್ರಾ ಭಯ ಕುದುರೆ ಇರುತ್ತೆ ನೋಡ್ಕೊಳ್ಳಿ. ಅಲ್ಲಾಕು ಭಯ ಅಲ್ಲೇ ಹಿಂದೆ ಅಲ್ಲಾಕಿ 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 ಮೈಕ್ ಆನ್ ಮಾಡಿ. ಮೈಕ್ ಆನ್. ನಮ್ ಕೆಲ್ಸಕ್ಕೆ ಮೋಸ ಮಾಡಬೇಡಿ. ರೆಡಿ. ಅಜಿತ್ ಭಾಯ್ ಆಗ್ತಾ ರೆಡಿ ಭಾಯ್ ಬೇಗ ರೆಡಿ. ಹೋಗ್ಬೇಕು ಫೈಟರ್ಸ್ ಹೋಗ್ಬೇಕು. ನೀವು ರೆಡಿ ರೆಡಿ ರೆಡಿ. ಕುದುರೆ ತನ್ನಿ ರೆಡಿ.
ರೆಡಿ ರೆಡಿ ಸರ್ ರೆಡಿ ಸೈಲೆನ್ಸ್ ಹೊಡಿ 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 ಬಂದು ಹೊಡೆದು ಸಣ್ಣಾಗ್ಲಿ ಅದು ಓಕೆ ರೆಡಿ ಅಲ್ಲೇ ಕೂತ್ಕೊಳ್ಳೋದು. ಹೌದು, ಈಗ ಸಿನಿಮಾ ಆಲ್ಮೋಸ್ಟ್ 60 ದಿನಗಳ ಶೂಟಿಂಗನ್ನು ಮುಗಿಸಿದ್ದೀವಿ. ಕೊನೆಯ 12 ದಿನಗಳ ಶೂಟಿಂಗ್ ನಡೀತಾ ಇದೆ. ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದಿದ್ದೀವಿ. ಸೊ ಕ್ಲೈಮ್ಯಾಕ್ಸಲ್ಲಿ ಬರುವಂಥ ಒಂದು ಫೈಟ್ ದೃಶ್ಯನ ಚಿತ್ರೀಕರಣ ಮಾಡ್ತಾಯಿದ್ದೀವಿ. ಸಂಜು ಮತ್ತು ಗೀತಾ ಭಾಗ 2 ಅದರ ಮೂಡು ಏನು ಹಳೆಯ ಸಿನಿಮಾದಲ್ಲಿತ್ತಲ್ಲ ಮೂಡು, ಅದೇ ಮೂಡನ್ನು ಕ್ಯಾರಿ ಮಾಡಿದ್ದೀವಿ. ಸೊ ಹಾಗಾಗಿ ನಿರ್ಮಾಪಕರು ಬಹಳ ದೊಡ್ಡ ಮಟ್ಟದ ಬಂಡವಾಳವನ್ನು ಹಾಕಿ ಸಿನಿಮಾ ಮುಗಿಸ್ತಾ ಇದ್ದಾರೆ. ಸಾಂಗ್ಗಳು ಭಾಳ ಯೂಶಲಿ ಹೌದು ನಮ್ಮ ಸಿನಿಮಾದಲ್ಲಿ ಚೆನ್ನಾಗಿರುತ್ತೆ ಹಾಡುಗಳು, ಬಟ್ ಎಲ್ಲದಕ್ಕಿಂತ ಈ ಸಿನಿಮಾದಲ್ಲಿ ಚೆನ್ನಾಗಿ ಬಂದಿದೆ ಸಾಂಗ್ಸ್. ವಿ ಶ್ರೀಧರ್ ಹ್ಯಾಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಸೊ 5 ಹಾಡುಗಳ ಚಿತ್ರೀಕರಣವೂ ಮುಗಿದಿದೆ. 90% ಸಿನಿಮಾ ಶೂಟಿಂಗ್ ಮುಗಿದಿದೆ. ಸೊ ಇನ್ನೊಂದು ಸಾಂಗು, ಒಂದು ಫೈಟು ಬ್ಯಾಲೆನ್ಸ್ ಇದೆ. ಅದರಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ನ ಈಗ ಮುಗಿಸ್ತಾ ಇದ್ದೀವಿ. ಸೊ ಇಟ್ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಟು ಫಿನಿಶ್ ಶುರು ಮಾಡಿದ್ದೀವಿ ಸ್ಕೆಡ್ಯೂಲು. ಸೊ ಇನ್ನು ಮುಂದಿನ 12 ದಿನದಲ್ಲಿ ಆ ಸಾಂಗ್ ಪೋರ್ಷನ್ಸ್ ಮುಗಿಯುತ್ತೆ. ಅಲ್ಲ, ಸಿನಿಮಾ ಜನರಿಗೆ ತಲುಪಲಿಲ್ಲ ಅಂದರೆ ಭಾಳ ಕಷ್ಟ ಅದು. ಸೊ ಅದನ್ನು ಆ ಕಷ್ಟದ ಕೆಲಸನ ಅಷ್ಟೇ ಕಷ್ಟ ತೊಗೊಂಡು ಮಾಡಬೇಕು. ಈ ಸ್ಥಿತಿಗತಿ ಅಂತ ಅನ್ನೋದಕ್ಕಿಂತ ಏನಾಗುತ್ತೆ, ಸಿನಿಮಾ ಚೆನ್ನಾಗಿರ್ಬೇಕು. ಆಡಿಯನ್ಸು ಯಾವತ್ತೂ ಯಾವ ಒಳ್ಳೆ ಸಿನಿಮಾನೂ ಫ್ಲಾಪ್ ಮಾಡಿಲ್ಲ, ಯಾವ ಒಳ್ಳೆ ಸಿನಿಮಾಗೂ ಅವರು ಮೋಸ ಮಾಡಿಲ್ಲ. ಆಡಿಯನ್ಸ್ ಯಾವಾಗಲೂ ಒಂದು ಒಳ್ಳೆ ಸಿನಿಮಾನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಆ ಒಳ್ಳೆ ಸಿನಿಮಾ ನಮ್ಮದಾಗುತ್ತೆ ಅಂತ ನಾವು ಸಿನಿಮಾ ಮಾಡ್ತಾಯಿರ್ತೀವಿ. ಅಲ್ಲ, ಯಾಕೆಂದರೆ ಇದು ಬೇರೆ ಥರದ್ದೇ ಒಂದು ಪ್ಯಾಟ್ರನ್ ಆಫ್ ನರೇಷನ್ ಇರೋದ್ರಿಂದ ರಮ್ಯಾ ಅವರ ಬದಲು ರಚಿತಾ ರಾಮ್ ಅವ್ರನ್ನ ಹಾಕಿದ್ದೀವಿ. ರಚಿತಾ ಅವರು ಭಾಳ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸಿನಿಮಾದಲ್ಲಿ. ಅಂದರೆ ಏನಂದರೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 1 ಗಿಡ ನೆಟ್ಟು ನಾನು ಆ ಸಿನಿಮಾನ ಶುರು ಮಾಡಿದ್ದೆ. ಈ ಸಿನಿಮಾವನ್ನು ಗಿಡ ನೆಡೋದ್ರ ಮೂಲಕ ಮುಗಿಸ್ತಾ ಇದ್ದೆ. ಸೊ ಯೂಶ್ವಲಿ ಏನು ಮಾಡ್ತೀರಿ, ಕುಂಬಳಕಾಯಿ ಹೊಡೆಯೋದು ಅದೆಲ್ಲ ನಮಗೆ ಅದೆಲ್ಲ ಒಂಚೂರು ಅಭ್ಯಾಸ ಇಲ್ಲ. ಅದೇನೋ ಒಂದು ಶಾಸ್ತ್ರ ಅವ್ರು ಮಾಡ್ಕೊತಾರೆ. ಬಟ್ ನಾನು ಒಬ್ಬ ಪರಿಸರ ಪ್ರೇಮಿ. ಸೊ ಹಾಗಾಗಿ ಗಿಡ ನೆಡೋದು ಅಂದರೆ ನನಗೆ ಭಾಳ ಇಷ್ಟ. ಸೊ ಹಾಗಾಗಿ ಈ ಸಿನಿಮಾನ ನಮ್ಮ ಪ್ರೊಡ್ಯೂಸರು ಅವರ ಕೋರಿಕೆ ಮೇಲೆ ಗಿಡ ನೆಡೋದ್ರ ಮೂಲಕನೇ ಮುಗಿಸೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ. ಅಲ್ಲ, ಹಂಗೇನಿಲ್ಲ, ಅದು ಮಾಡ್ತಾರೆ, ಅವ್ರು ಪಾಡ್ಗೆ ಅವ್ರು ಮಾಡ್ತಾರೆ. ಬಟ್ ನಮಗೆ ಅದು ಒಂದು ಶೂಟಿಂಗ್ ಪ್ಯಾಟ್ರನ್, ಅದು ಒಂದು ಸಿನಿಮಾದ ಪ್ಯಾಟ್ರನ್. ಅದು ನಾವು ಅದರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಲ್ಲ. ಸೊ ಹಾಗಾಗಿ ಗಿಡ ನೆಡೋದು ನನಗೆ ಭಾಳ ಇಷ್ಟ. ಆ ಕೆಲಸ ಮಾಡೋದ್ರ ಮೂಲಕ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ಶೂಟಿಂಗ್ನ ಮುಗಿಸ್ತಾ ಇದ್ವಿ. ಅಲ್ಲ, ಖಂಡಿತ ಭಯ ಅನ್ನೋದನ್ನು ನಾವು ಯಾವತ್ತೂ ಪಡೋದೇ ಇಲ್ಲ. ನಮ್ಮ ಕೆಲಸನೇ ಚೆನ್ನಾಗಿರೋ ಸಿನಿಮಾ ಮಾಡೋದು. ಸೊ ಅದೊಂದು ಭಯ ಆಗುತ್ತೆ, ಅದು ಹಂಗೆ ಮಾಡಬೇಕು, ಇದೊಂದು ಜವಾಬ್ದಾರಿ ಇದೆ, ನಮ್ಮ ಮೇಲೆ ಅದೇನೋ ಕಳಸ ಇದೆ ಅನ್ನೋ ಹಂಗಿಲ್ಲ. ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿದೆ. ಬಿಕಾಸ್ ಈ ಸಿನಿಮಾನ ನಾನು ಇಲ್ಲಿವರೆಗೂ ಏನು ಮಾಡಿದ್ದೀವಿ ಅದೆಲ್ಲವನ್ನು ಆ ಪ್ಯಾಟ್ರನ್ನ ಬಿಟ್ಟು ಈ ಸಿನಿಮಾ ಮಾಡ್ತಾಯಿದ್ದೀನಿ. ಇಟ್ಸ್ ಅ ವೆರಿ ಮೆಲೋಡಿಯಸ್ ಫಿಲ್ಮ್. ಅಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಶೂಟಿಂಗ್ ಮಾಡಿದಾಗ ಯೂಶ್ವಲಿ ಸ್ವಿಟ್ಜರ್ಲ್ಯಾಂಡ್ ಅಂದರೆ
ಒಂದು ಊರು 2 ಊರಲ್ಲಿ ಮಾಡ್ತಾರೆ, ನಾವು 11 ಊರಲ್ಲಿ ಶೂಟಿಂಗ್ ಮಾಡಿದ್ದೀವಿ. ಬಿಕಾಸ್ ಆ ಬ್ಯೂಟಿಯನ್ನು ಕಟ್ಕೊಡೋದು ಕತೆ ಜೊತೆಗೆ ಆ ದೃಶ್ಯ ಕಾವ್ಯ ಮಾಡೋದು ನಮಗೆ ಭಾಳ ಇಷ್ಟ. ಸೊ ಹಾಗಾಗಿ ಪ್ರತಿಯೊಂದನ್ನು ಈಗಲೇ ನೋಡಿದ್ರಿ ಒಂದು 50 ಜನ ಫೈಟರ್ಸ್ ಇದ್ದಾರೆ. ಸೊ ಆ ರಿಚ್ನೆಸ್ನ ನಮ್ಮ ಜನಕ್ಕೆ ಕೊಡಬೇಕು, ಅದು ಆ ಕಥೆ ಜೊತೆಗಿದ್ದಾಗ ಚೆನ್ನಾಗಿರುತ್ತೆ. ಹಂಡ್ರೆಡ್ ಪರ್ಸೆಂಟ್ ರಿಸೀವ್ ಮಾಡ್ತಾರೆ. ಬಿಕಾಸ್ ನೆಕ್ಸ್ಟ್ ಸಿನಿಮಾದಲ್ಲಿ ರಚಿತಾ ಅವರು ಸಂಜು ಗೀತಾ ಪಾರ್ಟ್ 3 ಮಾಡ್ಬೋದು. ಆಗ ರಚಿತಾ ಅವರು ಇಲ್ಲದೇ ಇರ್ಬೋದು, ಇನ್ನೊಬ್ರು ಹೀರೋಯಿನ್ ಆಗ್ಬೋದು. ಆದರೆ ಕತೆ, ನೀವು ಕಥೆನ ಹೆಂಗೆ ಬ್ಲೆಂಡ್ ಮಾಡ್ತೀರಿ, ಕತೆಗೆ ನಟರಿಂದ ಕತೆ ಅಲ್ಲ. ಸೊ ಹಾಗಾಗಿ ಒಂದು ಕತೆ ನಿಮಗೆ ಡೈಜೆಸ್ಟ್ ಆಗ್ತಿದೆ ಅಂದಾಗ ಆರ್ಟಿಸ್ಟ್ನ ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ. ಯಾವುದು ಅಲ್ಲ, ಅದು ತುಂಬ ಚೆನ್ನಾಗಿ. ಮತ್ತೆ ಇನ್ನೊಬ್ಬ ಸಂಜು ಮತ್ತು ಇನ್ನೊಬ್ಬ ಗೀತಳ ಕತೆ ಇದು. ಆಮೇಲೆ ಏನಾಗುತ್ತೆ, ಈ ಸಿನಿಮಾ ಟೈಟ್ಲಿಗೆ ಸಿನಿಮಾ ಮಾಡೋದು ಭಾಳ ಕಷ್ಟ ಅಂತ ನನಗೂ ಗೊತ್ತಿತ್ತು. ಆದರೆ ಹಾಡುಗಳು ಪ್ರತಿ ಸಾರಿ ಪ್ರಯತ್ನ ಮಾಡಿದಾಗಲೂ ಅದು ಸರಿಯಾಗಿ ಕೂತ್ಕೋತಾ ಇರಲಿಲ್ಲ, ಬ್ಲೆಂಡ್ ಆಗ್ತಿಲ್ಲ ಕತೆ ಜೊತೆಗೆ. ಸೊ ಹಂಗಾಗಿ ಅದನ್ನು ಡ್ರಾಪ್ ಮಾಡ್ಕೊಂಡೇ ಬಂದಿದ್ವಿ. ಬಟ್ ಈ ಸರಿ ಹಾಡುಗಳು ತುಂಬ ಚೆನ್ನಾಗಿ ಸಿಕ್ಕಿದ್ರಿಂದ ಸೊ ಆ ಟೈಟ್ಲಿಗೆ ಮತ್ತೆ ನಾವು ಜಸ್ಟಿಫೈ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ಆ ಟೈಟ್ಲ್ ಯೂಸ್ ಮಾಡಿದ್ವಿ. ಇದು ಆ್ಯಕ್ಚುಲಿ 4 ಭಾಷೆಯಲ್ಲಿ ರಿಲೀಸ್ ಮಾಡಬೇಕು ಅಂತ ಕೆಲಸಗಳು ನಡೀತಾ ಇದೆ. ಕನ್ನಡ, ತಮಿಳ್, ತೆಲುಗು ಮತ್ತು ಮಲಯಾಳ, ಈ 4 ಭಾಷೆಯಲ್ಲಿ. ಬಹುತೇಕ ದಸರಾಗೆ ಬರಬೇಕು ಅನ್ನೋ ಒಂದು ಇದರಿಂದ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ. 99.99 ಭಾಗ ಬರ್ಬೋದು ದಸರಾಗೆ. ಸರ್, ಎಲ್ಲ ಸ್ಟಾರ್ಗಳ ಸಿನಿಮಾದಿಂದ ಸ್ಟಾರ್ಗಳಾಗಿರೋದಲ್ಲ ಸರ್. ಸೊ ಹಂಗಾಗಿ ಒಳ್ಳೆ ಸಿನಿಮಾಗಳು ಬೇಕು ಇಂಡಸ್ಟ್ರಿಗೆ, ಒಳ್ಳೆ ನಿರ್ದೇಶಕರು ಬೇಕು, ಒಳ್ಳೆ ನಟರು ಬೇಕು. ಸೊ ಹಂಗಾಗಿ ಒಂದು ಒಳ್ಳೆ ಸಿನಿಮಾದಿಂದನೇ ಎಲ್ಲರೂ ಮೇಲೆ ಬಂದಿರೋದು. ಸೊ ಹಂಗಾಗಿ ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಮಾಡೋಣ, ಜನ ನೋಡ್ತಾರೆ. ಅಷ್ಟು ಎತ್ತರಕ್ಕೆ ನಾನು ಇನ್ನೂ ಬೆಳೆದಿಲ್ಲ ಬೆಳವಣಿಗೆಗಳ ಬಗ್ಗೆ ಮಾತಾಡೋದಕ್ಕೆ. ಸೊ ಐ ಆಮ್ ಎ ಸ್ಮಾಲ್ ಮ್ಯಾನ್. ಸೊ ಹಂಗಾಗಿ ಈ ಪ್ರಶ್ನೆಗೆ ಉತ್ತರ ಪ್ರೊಡ್ಯೂಸರ್ ಮಾತಾಡ್ತಾರೆ. ಮಾಡಿದ್ದಾರೆ ನೀಟಾಗಿ. ನಮ್ಮ ನಿರ್ದೇಶಕರು ಕೂಡ ಅದ್ಭುತವಾಗಿ ಭಾಳ ಚೆನ್ನಾಗಿ ಒಂದು ಸಿನಿಮಾ ಚೆನ್ನಾಗಿ ಬಂದಿದೆ. ದಸರಾ ಸೆಪ್ಟೆಂಬರ್ ಎಂಡಿಗೆ ಬರಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಪ್ಯಾಲಲ್ಗೆ ಎಡಿಟಿಂಗು ಆಲ್ಮೋಸ್ಟ್ ಫಿನಿಷ್ ಆಗಿದೆ, ಡಬ್ಬಿಂಗ್ ಆಗಿದೆ, ಪ್ಯಾಲಾಗೆಲ್ಲ ಮಾಡ್ತಾಯಿದ್ದಾರೆ. ಸಾಂಗ್ಗಳು ಅದ್ಭುತವಾಗಿ ಬಂದಿದ್ದಾವೆ. ನಾವೊಂಥರ ಈ ಏನು ಸ್ವಿಟ್ಜರ್ಲ್ಯಾಂಡು, ಜರ್ಮನ್ನು, ಇಟಲಿ ಶೂಟ್ ಮಾಡ್ಕೊಬಂದು ಒಂದು ಫ್ಯಾಮಿಲಿ ಟ್ರಿಪ್ ಹೋಗಿ ಬಂದಂಗೆ ಆಗಿತ್ತು. ಚೆನ್ನಾಗಿ ಕೋಪರೇಟ್ ಮಾಡೋರು, ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಬೇರೆ ಆರ್ಟಿಸ್ಟ್ಗಳು ಎಲ್ಲ ಭಾಳ ಅದ್ಭುತವಾಗಿ. ರಘುವಣ್ಣ ಇದ್ದಾರೆ, ಸಾಧು ಕೋಕಿಲರ್ ಇದ್ದಾರೆ, ಸಂಪತ್ ಇದ್ದಾರೆ, ರಾಗಿಣಿ ಇದ್ದಾರೆ. ರಾಗಿಣಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಮತ್ತು ನಮ್ಮ ಡಾಕ್ಟ್ರ್ ತಬ್ಲಾ ನಾನೀರ್ ಇದ್ದಾರೆ. ಆಮೇಲೆ ಚೇತನ್ ಬೇಕು. ಆ ಪ್ರತಿಯೊಂದು ಕಂಟೆಂಟು ಸಿನಿಮಾದಲ್ಲಿದೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾನ 2 ಗಂಟೆ ನೋಡಿ ಎಂಟರ್ಟೈನ್ಮೆಂಟು ಇದೆ, ಎಲ್ಲ ಥರ ಖುಷಿ ಸಿಗುತ್ತೆ. ಸಾಂಗ್ಗಳು ಅದ್ಭುತವಾಗಿದ್ದಾವೆ, ಸ್ಟೋರಿ ಚೆನ್ನಾಗಿದೆ. ಏನು ಹಿಂದೆ ರಾಜ್ಕುಮಾರ್ ಅಣ್ಣವ್ರ ಸಿನಿಮಾ ಏನು ನೋಡ್ತಾ ಇದ್ದೋ ಆ ಒಂದು ಫೀಲಲ್ಲಿ ಸಿನಿಮಾ ನೋಡ್ಬೋದು. ಭಾಳ ಅದ್ಭುತವಾಗಿದೆ. ಇಲ್ಲ ಮಾಡಿರಲಿಲ್ಲ, ಫಸ್ಟ್ ಕಾಂಬಿನೇಷನ್ ಇಲ್ಲ. ಈಸ್ ಪ್ಲೇಯಿಂಗ್ ಎ ಮೇಜರ್ ರೋಲ್ ಸಿನಿಮಾದಲ್ಲಿ, ಒನ್ ಆಫ್ ದಿ ಮೇಜರ್ ರೋಲ್ ಅವರು ಮತ್ತು ಚೇತನ್ ಚಂದ್ರ. ಸೊ ಅವರು ಇದೊಂದು ಪ್ಯಾರಲ್ ಹೀರೋಯಿನ್ ಪ್ಯಾರಲ್ ರೋಲ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ದಯವಿಟ್ಟು ಊಟ ಮಾಡಿ. ಗೆಳೆಯರೆ, ಎಲ್ಲ ದಯವಿಟ್ಟು ಎಲ್ಲರೂ ಊಟ ಮಾಡಿ. ಒಳ್ಳೆ ಚಳಿ ನಾವೇನು ಮಾಡಿಸಿದ್ವಿ. ನಾವೇನೋ ಧೂಳಲ್ಲಿ ಒದ್ದಾಡ್ತಿದ್ದೀವಿ, ನೀವು ಒದ್ದಾಡ್ಬಿಡಿ. ಊಟ ಇಲ್ಲೇ ಮಾಡಿ. ಊಟಕ್ಕೆ ಇಲ್ಲ ಎಲ್ಲ ನಾವೇ ತಿಂತಾರಲ್ಲ. ಶಾರ್ಟ್ ಬ್ರೇಕ್ ಆದ ತಕ್ಷಣ ಕಳಿಸ್ತೀನಿ ನಾನು. ಕಿಟ್ಟಪ್ಪಂದೊಂದು ಮಾಡಿಬಿಡ್ಲೆ ಎಗಡ್ರದ್ದು ಫೈಟ್ ಮಾಸ್ಟರ್. ಸಾಕು. ರವಿಶಂಕರ್, ಥ್ಯಾಂಕ್ ಯು ಗೆಳೆಯರೆ. ಟೇಬಲ್ ಹಾಕ್ಸ್ಬಿಡಿ. ಥ್ಯಾಂಕ್ ಯು. ಓಕೆನಾ? ಸಂಜು ಗೀತಾ ಭಾಗ 2 ಇದರ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ನಡೀತಾ ಇದೆ.
ಇನ್ನೊಂದು 7-8 ದಿನಗಳ ಕಾಲ ಚಿತ್ರೀಕರಣ ಮಾಡಿದ್ರೆ ಸಿನಿಮಾ ಕಂಪ್ಲೀಟ್ ಆಗುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ನಾವು ತೆರೆಗೆ ಬರಬೇಕು ಅಂತ ಆಸೆ ಇಟ್ಕೊಂಡಿದ್ವಿ. ಆ ನಿಟ್ಟಲ್ಲಿ ಚಿತ್ರೀಕರಣ ಸಾಗ್ತಾ ಇದೆ. 100% ಯಾರ ನಿರೀಕ್ಷೆಯನ್ನು ಹುಸಿಗೊಳಿಸದೆ ಅವತ್ತಿನ ಕಾಲಕ್ಕೆ ಆ ಸಂಜುನಲ್ಲಿ ಯಾವ್ಯಾವ ವಿಷಯಗಳಿದ್ವೋ ಅದಕ್ಕಿಂತ ಹೆಚ್ಚಿನದಾಗಿ ಇವತ್ತಿಗೆ ಅಪ್ಡೇಟ್ ಆಗಿರೋ ಒಂದು ವರ್ಷನ್ ಇದೆ. ಮ್ಯೂಸಿಕ್ ಅಂತೂ ಶ್ರೀಧರ್ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಕವಿರಾಜ್ ಅವರ ಬರವಣಿಗೆ ಬಗ್ಗೆ ನಾವೇನು ಹೇಳೋ ಆಗಿಲ್ಲ, ನಿಮ್ಗಳಿಗೆ ಗೊತ್ತು. ತುಂಬ ಸುಂದರವಾದ 5 ಹಾಡುಗಳು, 4 ಪ್ರೇಮಗೀತೆಗಳು, ಒಂದು ಸ್ವಲ್ಪ ಪೆಪ್ಪಿಯಾಗಿರೋದೊಂದು ಸಾಂಗ್ ಮಾಡಿದ್ವಿ. ಅಕ್ಟೋಬರ್ ತಿಂಗಳಲ್ಲಿ ತೆರೆಗೆ ಬರ್ತೀವಿ. ಅದೇ ಅಪ್ಡೇಟೆಡ್ ಸಂಜು. ಆ ಸಂಜು ಮಡಿಕೇರಿಯನಾಗಿದ್ದ, ಈ ಸಂಜು ಬೆಂಗಳೂರಿನವನು. ಸ್ವಿಟ್ಜರ್ಲೆಂಡಲ್ಲೂ ಇವನು ವ್ಯಾಪಾರ ಇರುತ್ತೆ. ಒಂದು ಈ ಸಿಲ್ಕ್ ವರ್ಮು ಅದನ್ನು ತುಂಬ ಮುಖ್ಯವಾಗಿ ಇಟ್ಕೊಂಡಿದ್ದೀವಿ ಇದರಲ್ಲಿ. ಅಲ್ಲಿನ ಅವರ ಕಷ್ಟಗಳೇನಿದೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು ಹೇಗೆ, ನಮ್ಮಲ್ಲಿ ನಾವು ತೆಗೆಯೋ ಸಿಲ್ಕು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅವರು ಸೀಲ್ ಹಾಕ್ಕೊಂಡು ಅವರು ಸಿಲ್ಕ್ ಥರ ಮಾರ್ತಾರೆ. ಅದ್ರ ಮೇಲೊಂದು ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನ ನಿರ್ದೇಶಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ, ರಮ್ಯಾ ಅವರು ಬ್ಯುಸಿ ಇದ್ದರು. ನಾಗಶೇಖರ್ ಅವ್ರಿಗೆ ಅಪ್ರೋಚ್ ಮಾಡಿದರು. ಅವರು ಸ್ವಲ್ಪ ರಾಜಕಾರಣದ ವಿಚಾರದಲ್ಲಿ ಸ್ವಲ್ಪ ಬ್ಯುಸಿ ಇರೋದ್ರಿಂದ ರಚಿತಾ ಅವರು ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿ ಕಾಣಿಸ್ತಾರೆ. ರಚಿತಾ ಇದ್ದಾರೆ, ರಂಗಾಯಣ ರಘುವರು ಇದ್ದಾರೆ, ನಮ್ಮ ರಾಗಿಣಿಯವರಿದ್ದಾರೆ, ಚೇತನ್ ಚಂದ್ರ ಇದ್ದಾರೆ, ಸಂಪತ್ ಇದ್ದಾರೆ, ಸಾಧು ಇದ್ದಾರೆ, ತಬಲನಾಣಿ ಇದ್ದಾರೆ. ಎಲ್ಲ ಹೊಸ ರೀತಿಯ ಪಾತ್ರಗಳು, ಹೊಸ ಥರದ್ದು ಅನ್ವೇಷಣೆ ಮಾಡಿದ್ದೀವಿ. 100% ಅದರ ಮೇಲೆ ತುಂಬ ಚೆನ್ನಾಗಿ ಬೆಳಕು ಚೆಲ್ಲುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ನಮ್ಮ ಶ್ರಮ ಇನ್ಯಾರೋ ಅದನ್ನು ಹಣವಾಗಿಸಿ ಪರಿವರ್ತನೆ ಮಾಡ್ಕೋತಿದ್ದಾರೆ. ನಮ್ಮ ರೈತರ ಶ್ರಮವನ್ನು ನಮಗೇ ಉಳಿಯೋದ ರೀತಿ ಮಾಡೋ ಥರದ್ದೊಂದು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿದ್ದೀವಿ. ಯಾವ ಭಾಗಕ್ಕೂ ಇಲ್ಲ, ಯೂನಿವರ್ಸಲ್, ಎಲ್ರಿಗೂ ರೀಚ್ ಆಗುವಂಥ ಕಥೆ. ಏನು ನೋಡ್ತಾ 1 ವರ್ಷ ಆಯ್ತು ಶುರು ಮಾಡಿ. ಆಗಸ್ಟ್ 15ಕ್ಕೆ ಪೂಜೆ ಮಾಡಿದ್ದು ನಾವು. ಈಗ ನೆಕ್ಸ್ಟ್ ಮಂತ್ ಆಗಸ್ಟ್ ಬಂದುಬಿಡ್ತು. ಸೆಪ್ಟೆಂಬರ್, ಅಕ್ಟೋಬರಲ್ಲಿ ನಾವು ರಿಲೀಸ್ ಮಾಡ್ತೀವಿ. ನಮ್ಮ ತಲೆಯಲ್ಲಿ ಇದ್ದಿದ್ದು 1 ಇಯರಲ್ಲಿ ಮಾಡಬೇಕು ಈ ಸಿನಿಮಾನ ಅಂತ ನಾವು ಅಂದ್ಕೊಂಡಾಗೇ ನಡೀತಾ ಇದೆ. ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರೋದ್ರಿಂದ ಅದ್ರ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿರಲ್ಲ. ನನ್ನ ಸಿನಿಮಾ ಬಗ್ಗೆ ನಾನು ಮಾತಾಡೋದು ಚೆನ್ನಾಗಿ ನಡೀತಾ ಇದೆ. ಕೆಲವು ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ಮಾತ್ರ ಥಿಯೇಟ್ರಿಗೆ ಜನ ಬರೋ ಥರದ್ದೊಂದಿದ್ದು ಬದಲಾಗಿದೆ. ಈಗ ಕಾಲಘಟ್ಟ 13 ವರ್ಷಕ್ಕೆ ಮುಂಚೆ ಹೇಗಿತ್ತು ಈಗ ಹಾಗಿಲ್ಲ. ನೀವುಗಳೇ ನೋಡೋ ರೀತಿ ಇವತ್ತಿನ ಮೀಡಿಯಾನೇ ಬೇರೆ ಆಗಿದೆ. ಇವತ್ತಿನ ಸಾಮಾನ್ಯ ಜನರದೂ ನಾಡಿ ಮಿಡಿತನೇ ಬೇರೆ ಆಗಿಬಿಟ್ಟಿದೆ. ಅದು ಅಪ್ಡೇಟ್ ಆಗಿದೆ. ಎಸ್, ನಾವು ಅಪ್ಡೇಟ್ ಆಗಿದ್ದೀವಿ. ಥಿಯೇಟ್ರಿಗೆ ಜನ ಕರಿತೀವಿ, ಥಿಯೇಟ್ರಿಗೆ ಬಂದು ನೋಡಲೇಬೇಕು, ನೋಡ್ತಾರೆ. ಸಾಕು ಪ್ರಶ್ನೆ ಅನಿಸುತ್ತಲ್ವ? ಥ್ಯಾಂಕ್ ಯು ವೆರಿ ಮಚ್.